ದರ್ಶನ್ ಹಾಯ್ ಗಾಯ್ಸ್ ಇಲ್ರಿ ದೇವ್ರ ಗುಡಿಯಾಗ ಬಿದ್ದೇವ. ನಮಸ್ಕಾರ ರೀ. ಬಂದನು ಗುಡಿಗೆ ಮುಡ್ದನು, ಯಾಕಂದ್ರೆ ಈಗ ಜಸ್ಟ್ ಬೀದರ್ ಆರ್ಡರ್ದು ಕಳತೆ ಡೆಲಿವರಿ. ಯಪ್ಪ ಶಿವ, ಈ ತಮ್ಮ ನನಗ ಈ ಜಾಕೆಟ್ ನೋಡಿ ಡೆಲಿವರಿದವ್ ಕಾಣತಾನ. ಶಿವನೇ ಶಂಬಲಿಂಗ. ನಮಸ್ಕಾರ ರೀ ಎಲ್ಲ ಶರಣರಿಗೆ, ಹೇಗಿದ್ದೀರಿ? ನಾ ಸೂಪರ್ ಆಗಿದ್ದ, ನಿಮ್ಮ ಆಶೀರ್ವಾದದಿಂದ ಚಲೋ ಇದ್ದೆ. ಇವತ್ತು ನಾವು ರೈಡ್ ವಿಶೇಷತೆ ಏನಂದ್ರೆ ನಮ್ಮ ಗಣೇಶ್ ಅಣ್ಣ ಅವ್ರದ್ದು ನಮ್ಮ ತಮ್ಮನ ಅವ್ರದ್ದು ಬರ್ತಡೇದ. ಸೊ ಇಲ್ಲಿಂದ ರಜಂತಲ್ ಗಣಪತಿ ದೇವಸ್ಥಾನಕ್ಕೆ ನಾವು ನಡೆದೆವು. ನಮ್ಮ ಊರಿಂದ 90 ಕಿಲೋಮೀಟ್ರ್ ಬರ್ತದೆ. ನಡ್ರಿ ಹೋಗರಿ. ನಮ್ಮ ಗಣೇಶ್ ಅಣ್ಣ ಬ್ರೋ, ಹ್ಯಾಪಿ ಬರ್ತಡೇ ಬ್ರೋ. ಥ್ಯಾಂಕ್ ಯು ಅಣ್ಣ. ಇವ್ರದ್ದೇ ನೋಡ್ರಿ ಬರ್ತಡೇದ ಇವತ್ತು. ಇವ್ರ ಸಲಿಂದೆ ನಾವು ನಡೆದೆವು ರಜಂತಲ್ ದೇವಸ್ಥಾನಕ್ಕೆ. ಇಲ್ಲಿಂದ 90 ಕಿಲೋಮೀಟ್ರ್ ಅದ. ಸೊ ನಮ್ಮ ಅಂಬಾರಿನೂ ರೆಡಿ ಅದ. ಸೊ ಕತ್ತಲದಲ್ಲ, ಸೊ ಕ್ಲಿಯರ್ ಕಾಣ ಹೊಂಟದು. ಹ್ಯಾಪಿ ಬರ್ಡೇ ಟು ಮೀ. ಸೊ ಇವತ್ತು ಟೈಮ್ ಆಗ್ಯದ ಎಕ್ಸಾಕ್ಟ್ ಆಗಿ 4:15 ನಿಮಿಷ ಆಗ್ಯದ. ಇಲ್ಲಿಂದ ಬೀಳದ್ದೇವು, ಅಲ್ಲಿ ವರ್ಷ ಎಷ್ಟು ಟೈಮ್ ಆಯಿತು ನೋಡ್ರಿ. ನಮೋ ಪಾರ್ವತಿ ಪರಮೇಶ್ವರ ಶಿವರ ಮಹಾದೇವ್. ಪವರ್ ಬ್ಯಾಂಕ್ ತಗೊಂಡು ಕಮಲಾರ್ಗೂ ಬಂದೇವು ನೋಡ್ರಿ. ಕಮಲಾರ್ಗೆ ಬಂದೇವು ಯಾಕಂದ್ರೆ ನಾವು ಆ ಕಡೆ ಹೋಗ್ಬೇಕಾಗಿತ್ತು. ಮತ್ತು ಈ ಕಡೆ ಯಾಕೆ ಬಂದೇವು ಅಂತಂದ್ರೆ ಸೊ ಪೆಟ್ರೋಲ್ ಹಾಕೊಂಬರಿ, ಪೆಟ್ರೋಲ್ ಗಾಡಿಯಾಗ ಫುಲ್ ಮಾಡ್ಕೊಂಬರಿ ಇಲ್ಲ ಅಂತೇಳಿ ಸೊ ಪೆಟ್ರೋಲ್ ಹಾಕ್ಕೊಂಡು ನನ್ನ ಗಾಡಿಗೆ 2 ಗ್ಲಾಂಪ್ಸ್ ಹಾಕಿದೆವು ಲೈಟ್ ನೋಡ್ರಿ. ಯಾಕಂತಂದ್ರೆ ರೈಡಿ ಹೋಲತ್ತವ್ರು ಚಲೋ ಕಾಣ್ತಾವ ಅಂತೇಳಿ. ಸೊ ನೀನು ಹಾಕ್ಸಿದೆವು, ಭೀ ಭಾರಿ ಕಾಣತ್ತಾವ ಹಂಗೆ ನಂಗೆ ಕಾಮೆಂಟ್ದಾಗ ಹೇಳ್ರಿ. ಪೆಟ್ರೋಲ್ ಹಾಕೊಳಕ್ ಅಂತಿದೆವು. ಗಣೇಶ್ ಅಣ್ಣ ಪೆಟ್ರೋಲ್ ಕರೀರಿ ಅಣ್ಣ, ಬರ್ರಿ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ ನೋಡ್ರಿ. ಗಣೇಶನ ಎಷ್ಟಾಗಿದ್ರಿ ಟ್ಯಾಂಕ್ ಫುಲ್ ಮಾಡ್ತೀರಿ. ಪೆಟ್ರೋಲ್ ಹಾಕೊಂಬರಿ, ಭಾಳ ಜಲ್ದಿ ಬಂದಿದ್ದೇವೆ ಅನಿಸ್ತದ. ಗಣೇಶಣ್ಣ ಬರ್ತ್ಡೇ ಸೆಲೆಬ್ರೇಷನ್ ಭಾಳ ಅರ್ಜೆಂಟ್ ಅದ ಅಣ್ಣ ನಿಮಗೆ ಇವತ್ತು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಪೆಟ್ರೋಲ್ ಹಾಕೊಂಡಿದ್ದೆವು. ಕಮಲ್ನಗರ್ ಬಸ್ ಸ್ಟ್ಯಾಂಡ್. ಮಂದಿ ನಮಗೆ ನೋಡ್ತಾವ್ರು. ಯಾವ್ದು ಹುಚ್ಚು ಬಂದಿದೆ ಎಲ್ಲಿ ಹಿಡ್ಕೊಂಡ್ ಬಂದ ಅಂತಲತ್ತಾವ ಮಂದಿ. ನಮ್ಮ 3 ಮಂದಿ ಯಾವ ಹಿಂಗೆ ಅಂತ ನೋಡ್ರಿ. ಈ ಯಾನ್ರಕ್ಕೆ ಹೆಲ್ಮೆಟಿಗೆ ಏನು ಮೌಂಟ್ ಹಚ್ಚಿದೆವು, ಇದಕ್ಕೆ ನೋಡ್ದು ಅಂತಿಕೋರಿ. ಇದು ಯಾವ್ದು ಪಾಗಲ್ ಬಂದು ಎಲ್ಲಿಂದ ಯಾಕೋ ಹುಚ್ಚಿಗಿಚ್ಚಾಗದೇನು ಅಂತ ನೋಡ್ರಿ ನಮ್ಮ ಕಡೆ. ನೋಡ್ರಿ ಜಸ್ಟ್ ಬೀದರ್ಗೆ ಬಂದೇವು ಈಗ. ಸೊ ಬೀದರ್ ಇದೆ ನೀವು ನೋಡ್ಬೋದು, ಹೊರಡಿತೀರಿ ನಾವು ಹೋಗೋದದ. ಸೊ ಮನೆಗಿಂದ ನಾ 2ಕ್ಕೆ ಬಿಟ್ಟಿದೆ ಅಂತಂದ್ರೆ ಮನೆಗಿಂದು 4:15 ಹಂಗೆ ಬಿಟ್ಟಿದೆ. ಬೀದರ್ಗೂ ಈಗ 5:15 ಆಗ್ಲತ್ತದ. ಬೀದರ್ಗೆ ಬಂದಿದೆ. ಸೊ ನೋಡ್ರಿ ಅವರು ಹೆಸರು ಏನದ ಶಶಾಂಕ್ ಅಂತೇಳಿ. ಗುರುಕುಲ್ದಾಗ ನಮ್ಮ ಕರ್ನಾಟಕದಾಗ ಫಸ್ಟ್ ರ್ಯಾಂಕು, ಭಾರತದಾಗ 15ನೇ ರ್ಯಾಂಕ್ ಬಂದಾರ ಸಿಟಿದಾಗ. ಸೊ ನಮ್ಮ ಬೀದರ್ ಇವಾಗ ಡೆವಲಪ್ ಎಜುಕೇಷನ್ದಾಗ ಅನ್ಸ್ಲತ್ತದ. ಸೊ ಹಿಂಗೆ ಬೆಳೀಲಿ. ನಾವು ಬಂದೆ ನೋಡ್ರಿ ನಾವು ಅದಕ್ಕೂ. ಸೊ ಬಂದಿನ ಅಪ್ಡೇಟ್ ಏನದ ನಿಮಗನ ಕೊಡ್ತಾ ಇರ್ತೀವಿ. ಈಗ ಜಸ್ಟ್ ಬೀದರ್ಗೆ ಬಂತ ನಮ್ಮ ಸಿದ್ದಣ್ಣದಲ್ಲಿ ಚಾಯ್ ಕುಡಿಯಾಗ ಬಂದೆವು. ಸಿದ್ದಣ್ಣನ ಪಾಯಿಂಟ್ರ ಹೊಡಿತಿರ್ಬೇಕು ನೀವು. ಚಾಯ್ ಕೊಂಡು ಮತ್ತೇನದ ಗುಂಪಾರಿಂಗ್ ನೋಡಿದ್ದೆವು. ಈಗ ಚಾಯ್ ಕೊಂಡು ನಿಂದು ಹೋಗ್ಬಿಡ್ರಿ ಕುಡ್ರಿ ಅಂತ ಹೇಳಿ ನಿಂತೇವು. ಖರೆ ಕಾಫಿ ಕೂಡ ಪಾಳಿ ಬಂತು. ಕೊಡ್ರಿ ಕಾಫಿ ಕೊಂಡು ನೋಡ್ರಿ ನೀವು ಇಲ್ಲಿ ಒಂದ್ಸತಿ ರೇ ಗಣೇಶ್ ಕೊಡ್ರಿ. ಹಾಂ ಎಕ್ಸಾಕ್ಟಿಗೆ ನಡೆದಿದೆ ನೋಡ್ರಿ. ಗುಂಪಾರಿಂಗ್ ನೋಡಿದ್ವಿ, ಶಾಪರ್ ಗೇಟ್ ಕಡೆಯಿಂದಾಗಿ ರಜಂತಲ್ಲಿ ನಡೆದೆವು. ಸೊ ನೋಡ್ರಿ ನಮ್ಮ ಫ್ರೆಂಡ್ ಅವ್ರ ಶಾಪ್ ಏನೋ ಮುಂಡಿ ಬಳಕೊಂಡು ಬಿದ್ದಾನ. ದೇಸಿ ಚಾಯ್ ಅಂತೇಳಿ ಬರ್ಕೊಂಡು ವಿಸಿಟ್ ಮಾಡಿರಿ. ಇದು ನ್ಯಾಷನಲ್ ಮಾರ್ಟು. ಶಾಪುರ್ ಗೇಟಿಗೆ ಬಂದೆವು. ಗಾಡಿ ಹೊಂಟ ನೋಡ್ಲಿ ಹ್ಯಾಪಿ ಎತ್ತ ನೋಡಕತ್ತೀನಿ. ನಮ್ಮ ಗಣೇಶ್ ಭಾಳ ಖುಷಿತನ ರೀ ಅಪ್ಪ. ಆಯ್ತ ನಾವು ಕಿರಿಕಿರಿ ಖುಷಿಯಾಗಿದ್ದೀರಿ ಫುಲ್ ಇವತ್ತು ಮಾಡ್ರಿ. ಫೋಟೋ ಇಳಿಸ್ಕೊಳಕ್ಕಂತ ಒಂದು 2-3 ಹೊಸ ಜಾಕೆಟ್ ತೊಗೊಂಡಿದ್ದಾರೆ. ಫೋಟೋ ಇರ್ಲಂತ 2 ಫೋಟೋ ಇಳಿಸ್ಕೊಂಡು ಫೋಟೋ ಶೂಟಿಗೆ ಬಂದಿದ್ದೆವು. ವ್ಯೂ ನೋಡ್ರಿ ಭೈ, 2 ಖತರ್ನಾಕ್ ಅದ. ವ್ಯೂ ನೋಡ್ರಿ ನೀವು ಖಾಲಿ. ಹೆಂಗದ ವ್ಯೂ
ಇಷ್ಟು ಭಾರಿ ವ್ಯೂ ಬಿಟ್ಟು ನಮಗೆ ಗೋವಾ ವ್ಯೂ ಹೋಗೋದು ಏನು ಗರ್ತದೆ ನೋಡ್ರಿ ನಮ್ಮ ಬೀದರಾಗೆ ಇಷ್ಟು ಭಾರಿ ಸನ್ರೈಸ್ ಅದ ಮತ್ತು ಇನ್ನು ಗೋವಾ ಹೋಗೋದು ಏನು ಗರ್ತದೆ ಹೇಳಿ ನೋಡ್ರಿ ಎಷ್ಟು ಖತರ್ನಾಕ್ ಅಲ್ಟಿಮೇಟ್ ಅದ. ಆರ್ಡ್ರದು ಕಳತೆ ಡೆಲಿವರಿ ಯಪ್ಪ ಶಿವ ಈ ತಮ್ಮ ನನಗೆ ಈ ಜಾಕೆಟ್ ನೋಡಿ ಡೆಲಿವರಿದೋ ಕಳತಾನ ಶಿವನೇ ಶಂಭಲಿಂಗ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೊ ಈಗ ಜಸ್ಟ್ ರಜಂತಲ್ ಗುಡಿಗೆ ಬಂದಿದ್ದೆವು. ಸೊ ಸಿದ್ಧಿನಾಗ್ ಟೆಂಪಲ್ಗೆ ಬಂದೆವು. ಸೊ ಒಳಗೆ ನಮ್ಮ ಊರ್ದಿಂದು 100 ಕಿಲೋಮೀಟರ್ ರೈಡ್ಸ್ ಮಾಡ್ಕೊಂಡು ನಾವು ಬಂದೆವು ನೋಡ್ರಿ ರಜಂತಲ್ ಗುಡಿಗೆ. ಸೊ ನಮ್ಮ ತಮ್ಮಂದು ಆಸೆ ಆಖರಿಗೆ ಬಂದು ಗುಡಿಗೆ ಮುಡ್ದನು, ಯಾಕಂದ್ರೆ ಇಲ್ತಾಗ ಬರೋಸಿದ್ದಿಲ್ಲ, ಸದ್ಯಕ್ಕೆ ಆಕ್ಸಿಡೆಂಟ್ ಭಾಳ ಆಗ್ಲತ್ತವ. ಸೊ ಗುಡಿಗೆ ಏನದ ಹೋಗಿ ದರ್ಶನ ಮಾಡ್ಕೊಂಬರಿ. ಒಳಗೆ ದರ್ಶನ ಮಾಡಕ್ಕೆ ನೋಡಿದೇವ್ರಿ, ದರ್ಶನ ಮಾಡ್ಕೊಂಡು ಬಂದು ಸೊ ಸಮಾಧಾನ ಎಲ್ಲ ಅಪ್ಡೇಟ್ ಕೊಟ್ಟು ದರ್ಶನ ಮಾಡ್ಕೊಂಡು ಸೀದಲ್ಲಿ ಹೊರ್ಕೊಡಿ. ರಜತಲ್ಲಿ ದೇವ್ರ ಗುಡಿ ಬಂದೆವು. ನಮ್ಮ ಊರು ಬಾಜದವ್ರು ಖದ್ಗಾಡ್ನ ಒಬ್ಬರು ತಮ್ಮ ಭೇಟಿ ಬಿದ್ದಾರ. ಸೊ ಅವ್ರಿಗೆ ಮೀಟ್ ಮಾಡಿಸ್ತೇವೆ. ಹಾಯ್ ಗಾಯ್ಸ್, ನಾವು ಅಂತ ದರ್ಶನಕ್ಕೆ ಬಂದಿದ್ದೇವೆ. ಅಣ್ಣ ಸಿಕ್ಕರು. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ದರ್ಶನ್ ಹಾಯ್ ಗಾಯ್ಸ್ ಇಲ್ರಿ ದೇವ್ರ ಗುಡಿಗೆ ಬಿದ್ದೇವೆ. ನಮಸ್ಕಾರ ರೀ ಅನ್ಬೇಕ್ರಿ. ನಮಸ್ಕಾರ ರೀ. ನಮಸ್ಕಾರ ಸರ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ನಮ್ಮಿದು ಕರ್ತವ್ಯ ಇದೆ. ಗಣೇಶವರೇ ಅರ್ಚನಾ ಗಿರ್ತನ ಆರತಿ ಎಲ್ಲ ಮುಗೀತು. ಮನಸ್ಸಿಗೆ ಚಲೋ ಬೇಡ್ಕೊಂಡ್ರಿ, ಒಳ್ಳೆ ಐತೆಲ್ಲ. ಸೊ ದೇವ್ರ ನಿಮಗೆ ಒಳ್ಳೇದು ಮಾಡಲಿ. ಹುಟ್ಟಹಬ್ಬದ ಪ್ರತಿ ವರ್ಷ ಹಿಂಗೆ ಇರ್ರಿ, ಚಲೋ ಇರ್ರಿ. ಸಾಕು ನಾಟ್ ಹೋಗಾರಿ ಇಲ್ಲಿಂದು 5 ಮಿನಿಟ್ ಕೂತ್ಕೊಂಡು ಸಮಾಧಾನ ಮಾಡ್ಕೊಂಡು ಇಲ್ಲಿಂದ ಹೋಗಾರ ಬರ್ತಾರೆ. ಗುಡಿಯಾಗ ದರ್ಶನ ಎಲ್ಲ ಮಾಡ್ಕೊಂಡೆವು. ಗಣೇಶನದ ಆರತಿ ಅರ್ಚನೆ ಎಲ್ಲನೂ ಆಗ್ಯದ. ಸೊ ಬಂದಿದ್ದೇವೆ ಇಲ್ಲಿ ದರ್ಶನ, ದೇವ್ರ ಆಶೀರ್ವಾದ ಪಡ್ಕೊಂಡು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ಇಷ್ಟೇ ಬಿಡ್ಕೊಂಡು ಸೊ ಇಲ್ಲಿಂದ ನಮ್ಮ ಊರ ಕಡೆ ಬಿಡರಿ. ಸೀದಾ ಈಗ ಬೀದರ್ ಹೋಯ್ತೇವೆ. ಬೀದರ ನಮ್ಮ ಶಿವಣ್ಣಾಗ ಭೇಟಿ ಮಾಡಿ ಫಸ್ಟ್ ಕೆಲಸ ಒಂದು ನಾಷ್ಟ ಮಾಡಿ ಅಲ್ಲೇ ಸೀದಾ ನಮ್ಮ ಊರ ಕಡೆ ಹೋಗಾರಿ ನಡ್ರಿ. ಸೊ ಇಲ್ಲಿ ಬಂದವ್ರು ಮಾತ್ರ ನೆನಪು ಹೋಗ್ರಿ, ಪಾರ್ಕಿಂಗ್ ಮಾತ್ರ 5 ರೂಪಾಯಿ ತೊಗೊಳತ್ತಾರ. ಇದು ನೆನಪಿರಲಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಾಂ ಈಗ ಏನೋ ಉದ್ಗಿರ್ಗೆ ಹೋಗ್ಲೇದಿದ್ದೆ, ಅವ್ರಿಗೆ ಹೋಗಿ ನೀವು ಇವತ್ತಿನ ದಿನ ಹಾಕ್ರಿ. ಹಾಂ ಚಲೋದಲ್ಲ. ಸೊ ಗಣಪತಿ ಬಪ್ಪ ಮೋರ್ಯ ಅಂಥೇಳಿ ಸೊ ಬಿಡ್ರಿ ಗಣೇಶ್ ಭಾಯ್ ಮೋರ್ಯ. ಗಣಪತಿ ದರ್ಶನ ಮಾಡ್ಕೊಂಡು ನಾವು ಇಲ್ಲಿಂದ ಬಿಟ್ಟಿದ್ದೇವೆ ಈಗ ಬೀದರ್ಕು. ಬೀದರ್ದಾಗ ನಮ್ಮ ಶಿವಾನಂದಣ್ಣ ಅವ್ರೇನು ಭೇಟಿ ಮಾಡ್ಕೊಂಡು ಅವ್ರಿಗೆ ಸರ್ ನಾಷ್ಟ ಮಾಡಿಸ್ತದಾರ ಅಂತ ಅವ್ರು ನಮಗೇನು ಹೇಳ್ತಾರೆ, ನೀವೇ ಮಾಡ್ತೀರಿ ನಾಷ್ಟ ಅಂತ ಅಂತ. ನಾವು ನಿಮ್ಮಲ್ಲಿ ಬಂದೇವು, ನೀವು ನಮ್ಮಲ್ಲಿ ಬಂದಿದೆ ಅಂತ ಹೇಳಿದೆ ಅವನಿಗೆ ಫೋನ್ ಮಾಡಿ. ಅಣ್ಣ ಬರ್ರಿ ಮಾಡಿಸ್ತೇವೆ ಬರ್ರಿ ಅಲ್ಲತನ. ಫಸ್ಟ್ ಕ್ಲಾಸ್ ಗರಂ ಸಾಯಿ ಗಣೇಶ ಹೋಗಿ ನಾಷ್ಟ ಇಷ್ಟ ಮಾಡ್ಕೊಂಡು ಹಣ್ಣು ಒಂದು 100-200 ರೂಪಾಯಿ ಚುನ್ನ ಹಚ್ಚಿ ಹೋಗಾರಿ. ಏನಂತಾರೆ ಗಣೇಶ್? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಗಣೇಶ್ ಅಲ್ಲತಾನೆ 100-200 ಚುನ್ನ ಹಚ್ಚಾರಿ. ಯಾಕಂದ್ರೆ ದೇಸಿ ಚಾಯ್ ದುಕಾನ್ ಹಾಕಿ ನೋಡೋದು 1 ರೂಪಾಯಿ ಖರ್ಚು ಮಾಡಿಲ್ಲ ಅಣ್ಣವರು. राजा जी अपनी शक्तियों का पूरा इस्तेमाल कर रहे हो, लेकिन लौंडा यहाँ नहीं रुक. ನಮ್ಮ ಮತ್ತೊಂದು ವಿಷಯ ಹೇಳಕ್ ಹೇಳ್ತಾರಿ, ಭಾಳ ಮಂದಿ ಹಂಗಂತ ಏನರ ಒಂದು ಸಜೆಷನ್ ಕೊಡ್ತಾರ, ನೀ ಹಂಗ ಮಾಡತ್ತಿ ಹಿಂಗ ಮಾಡತ್ತಿ ಅಂತೇಳಿ. ಸೊ ಅವ್ರು ಯಾರು ಮಂದಿಗೆ ತಲೆ ಕೊಡ್ಲಕ್ ಹೋಗ್ಬೇಡ್ರಿ ಭೈ. ನೀ ಏನಿದ್ದಿ ಅಂತೇಳಿ ನಿನ್ನ ಕೊನ್ನದ ಸಾಕು. ಮಂದಿಗೆ ತೋರ್ಸಕತ್ತೆ ಅವಶ್ಯಕತೆ ಇಲ್ಲ ನಿನಗೆ. ಮಂದಿ ಹೆಸರು ಇಡ್ಲಕ್ಕೆ ಹುಟ್ಟಿನೋ ಇರ್ತಾವ, ಅವ್ ಹೆಸರು ಇಡ್ತಾವ. ನೀವು ಮುಂದೆ ನಡೆದಿ ಅಂತಿಕೋ ಕಂಪಲ್ಸರಿ ನಿಂಗೆ ಹೆಸರು ಇಡ್ತಾವ. ಯಾಕಂದ್ರೆ ಅವ್ರ ಹೆಸರು ಇಡೋ ಕೆಲಸದ ಹೆಸರು ಇಡ್ತಾವ. ಅವ್ರ ಹೆಸರು ಇಡ್ಲತ್ತಾರ ನಿನಗೆ ಅಂದ್ರೆ ನೀ ತಿಳ್ಕೊಬೇಕು ಇಲ್ಲಿ ಲೈಫ್ದಾಗ ನೀ ಏನಾರ ಸಾಧನೆ ಮಾಡತ್ತೆ ಅಂತ ಹೇಳಿ ಅರ್ಥ ಆಯ್ತು. ಸೊ ಇದೇ ರಜಂತಲ್ ಮಹಾದ್ವಾರ ಅಂತ ಹೇಳಿ. ಸೊ ಇದು ಯಾರಿಗೆ ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ತಾನ, ರಜಂತಲ್ ಸಿದ್ಧಿವಿನಾಯಕ ಟೆಂಪಲ್ ಅಂತ ಹೇಳಿ. ಬೀದರ್ದಿಂದ ಜಸ್ಟ್ 20 ಕಿಲೋಮೀಟರ್ಸ್ದಾಗ ಅದ ಇದು ಗುಡಿ. ಜಸ್ಟ್ ರೈಟ್ ಸೈಡಿಗೆ ಅದ. ಬರ್ರಿ ದೇವ್ರ ಆಶೀರ್ವಾದ. ನೀವು ಗುಡಿ ನೋಡ್ರಿ, ಒಳಗೆ ಪ್ಲೇಸ್ ಅದ ಚಲೋ. ಇಲ್ಲಿ ಫಂಕ್ಷನ್ ಆಯ್ತಾ. ಪುರ ವರ್ಷದಾಗ 2-3 ಸಂಕಟ ಚತುರ್ಥಿ ಬರ್ತಾವ. ಬಂದು ನೀವು ದೇವ್ರ ಆಶೀರ್ವಾದ ಪಡ್ರಿ. ಭಾಳ ಮಂದಿ ನಮ್ಮ ಬೀದರ್, ಕುಷ್ಣೂರು, ಠಾಣಾ ಕುಷ್ಣೂರು, ಕಮಲನಗರ್, ಭಾಲ್ಕಿ ಅಲ್ಲಿಂದ ಏನದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರ್ರಿ ಜನ ದೇವ್ರ ಆಶೀರ್ವಾದ ಮಾಡ್ಲಾಕ. ಯಾಕೆ ಬರ್ತಾರ ಅಂದ್ರೆ ಇದು ಸಣ್ಣಾಗ ಭಾಳ ಗಣಪತಿ ಅನ್ನೋದನ್ನು ಒಳಗೆ ಮೂರ್ತಿದಲ್ಲ, ಅದು ಭಾಳ ಸಣ್ಣ ಇತ್ತಂತ. ಇಷ್ಟು ಸಣ್ಣ ಕಲ್ಲಿತ್ತಂತ ಆವಾಗಿನ ಹಿಡಿದು ಮೂರ್ತಿದ. ಇವಾಗ ವರ್ಷಿಗೆ ಅದ್ರದ್ದು 1 ಫೀಟ್ ಹೈಟ್ ಹೆಚ್ಚಿಗೆ ಆಯ್ತು ಅಂತ ಹೇಳ್ತಾರ. ಸೊ ಯಾರು ನೋಡಿಲ್ಲ, ಸೊ ನಮ್ದು ಹಳೆ ಹಿರಿಯರು ಏನಾದ್ರು ಹೇಳ್ತಾರ. ದೇವ್ರ ಮೇಲೆ ಇಲ್ಲಿ ಅದಕ್ಕೆ ನಂಬಿ ಸಿದ್ಧಿವಿನಾಯಕ ಟೆಂಪಲ್ ಅಂತ ಹೇಳಿ
ಹೆಸರಿಟ್ರ ರಜತಲ್ ಗಣಪತಿ ಅಂತ ಹೇಳಿ ಹೆಸರಿಟ್ರ. ಪ್ರತಿ ವರ್ಷದ 2-3 ಸಂಕಟ ಜಾತ್ರೆ ಫುಲ್ ರಶ್ ಇರ್ತದ್ರಿ ಫುಲ್ ಮಂದಿ. ಇದು ಏನ್ ರೋಡ್ ಕಾಣತ್ತಲ್ಲ ನಿಮ್ಗ, ರಾತ್ರಿ ಬೆಳಗ ಫುಲ್ ಪಾದಯಾತ್ರೆ ಇರ್ತೀವಿ ರೋಡ್ ಮೇಲೆ. ತುಳಜಾಪುರ್ ನೋಡಿರ್ಬೇಕು ನೀವು ಹಂಗೆ. ನಮ್ ಜೀವನ ವ್ಯರ್ಥ ಹೋಗ್ಬಾರ್ದ್ರಿ, ಆ ತರ ಮನುಷ್ಯ ಜೀವನ ಮಾಡಿ ತೋರಿಸ್ಬೇಕು. ಅರೆದೆಲ್ಲ ಹೇಳ ರೊಕ್ಕ ಏನ್ರಿ ಇವತ್ತಿರ್ತದ ನಾಳೆಗೆ ಹೋಯ್ತದು, ವಯಸ್ಸೇನು ಪುನಃ ವಾಪಸ್ ಬರಲ್ಲ. ಸೊ ಅದಕ್ಕೆ ನಿಮ್ ಲೈಫ್ದಾಗ ನಿಮ್ಗೆ ಏನ್ ಮಾಡ್ಬೇಕು ಅನಿಸ್ತದ, ನಿಮ್ಗೆ ಏನ್ ಅನಿಸ್ತದ ಅದು ಮಾಡ್ತಾ ಇರ್ರಿ. ಸೊ ಬೇರೆಯವ್ರ ಮಾತ್ಮೇಲೆ ಟೆನ್ಷನ್ ತುಂಬಾ ಹೋಗ್ಬಾರ್ದು ಹೇಳ್ತೀನಿ. ಮಂದಿ ಹೆಸರು ಇಡಕ್ಕೆ ಅಂತ ಹೇಳಿದೆ ನಿಮ್ಗೆ. ಒಂದು 10 ದಿನ ಆಯ್ತು, ಶುಕ್ರವಾರದಿಂದ ಮತ್ತೆ ಈಗ ಶುಕ್ರವಾರ ಬಂದು 15 ದಿವಸ ಐತ್ರಿ. 15 ದಿವಸ ಒಂದ್ ಹನಿ ಮಳೆ ಬಂದಿಲ್ರಿ ನಮ್ ಕಡೆ, ಒಂದ್ ಹನಿ ರೀ. ಸೊ ರೈತರೆಲ್ಲ ಏನ್ ಮಾಡ್ರಿ, ಬಿತ್ತನೆ ಮಾಡಿ ಕುಂತಾರ, ಮಳಿನೇ ಇಲ್ಲ ನೋಡ್ರಿ. ಪ್ರಕೃತಿಯೊಡನೆ ಆಡುವ ಜೂಜಾಟ ಅಂತಾರಲ್ಲ, ಹಂಗೆ ನೋಡ್ರಿ ಇದು. ಹೆಂಗಂತಂದ್ರ ರೈತ ಹೆಂಗಂದ್ರ, ಪ್ರಕೃತಿಯೊಡನೆ ಆಡುವ ವ್ಯವಸಾಯ ಎಂದರೆ ಪ್ರಕೃತಿಯೊಡನೆ ಆಡುವನೇ ಒಂದು ಜೂಜಾಟ. ಗೆದ್ದರೆ ಕುಬೇರ, ಸೋತರೆ ಸಾಲಗಾರ ಎನ್ನೋ ಪದವಿ ಅಂತ ಬಹಳ ಟ್ರೆಂಡ್ ನಾವು ಓದಿದೆ. ಎಷ್ಟು ಭಾರಿ ಇತ್ತು ಇಲ್ಲ ಹಿಂಗ ಅದ ನೋಡ್ರಿ ರೈತರು ವ್ಯವಸಾಯ ಎಂಬುದು ಕೆಲಸ. ನಾನು 4:15 ಮನೆಗೆ ಹೊರಗಾಗಿದ್ದೆವು. ಈ ಟೈಮ್ ಏಟಾಗ್ಯದ್ರಿ ಗಣೇಶ್? 8:14 ಆಗ್ಯದ್ರಿ. ಅಣ್ಣವ್ರದ್ದು ಬರ್ತಡೇ ಕಡೆಯಿಂದ 1 ಅವರ್ ಪೂಜಾ ಅರ್ಚನೆ ಮಾಡೋ ಕಡೆ ಕೂತಿದ್ದೆವು. ಹಣ್ಣಿಲ್ಲ ತಮ್ಮ ತಿಳ್ಕೊರ, ಅಣ್ಣರೇ ಬರ್ತದ ಬಾಯಿ, ಏನ್ ಮಾಡ್ರಿ, ಹಣ್ಣು ತಮ್ಮ ಎಲ್ಲ ಒಂದೇ ಅಂತ ತಿಳ್ಕೊರಿ. ಅಣ್ಣ ಅಂತೀನಿ, ಇವತ್ತು ತಮ್ಮ ಅಂತಾರಂತೀವಿ, ಯಾಕೆ ಹೊಸ ಮಾತಾಡ ಅಂತ ಅನ್ಬೇಡ್ರಿ. ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ರೈಟ್. ಇದು ನೋಡ್ರಿ ನಮ್ದ ಚೆಕ್ ಪೋಸ್ಟ್, ನಮ್ಮ ಕರ್ನಾಟಕದ ಚೆಕ್ ಪೋಸ್ಟ್ ಇದು. ಖರೆ ಯಾರು ಬಿ ಇಲ್ಲ ಒಳಗೆ. ಹೆಂಗದ ನೋಡ್ರಿ, ಇಲ್ಲಿ ಚೆಕ್ ಪೋಸ್ಟ್ ಅದ, ಅಲ್ಲಿ ಇಲ್ಲಿಂದ 2 ಕಿಲೋಮೀಟರ್ ದೂರ ಚೆಕ್ ಪೋಸ್ಟ್ ಹಾಕಿ ಕುಂತಾರ. ಮೇನ್ ಚೆಕ್ ಪೋಸ್ಟ್ ಇಲ್ಲದ ಖರೆ ನೋಡ್ರಿ, ಪೊಲೀಸವ್ರ ದಂಧೆ. ಯಾಕೆ ಇಲ್ಲೇ ವ್ಯವಸ್ಥೆ ಮಾಡಿ ಇಲ್ಲಿ CCTV ಕೂಡ್ಸ್ ಅಲ್ಲಿ ಬಿ ಚೆಕ್ ಮಾಡತ್ತಾರ್ರಿ ಗಾಡಿ ಅಂತಿಲ್ಲ. ಚೆಕ್ಕಿನ ವಿಷಯ ಹೇಳತ್ತೇನಂತಂದ್ರ, ನಮ್ಮ ಕರ್ನಾಟಕ ಸಂಘ ಅಂತ ಹೇಳಿ ನಮ್ಮ ಕರ್ನಾಟಕದ ಭಾಷೆ ನಮಗೆ ಹಿಂದಿ ಬೇಡ, ನಮಗೆ ಓನ್ಲಿ ಕನ್ನಡ ಇಂಗ್ಲೀಷ್ ಬೇಕಂತೇಳಿ ಭಾಷೆನ ಒತ್ತಡೆ ಮಾಡ್ಯಾರ್ರಿ. ಸೊ ಅದು ಲಿಂಕ್ ನಾನು ನಿಮ್ಗ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲರೂ ನಮ್ಮ ಕನ್ನಡಗೆ ಗೌರವ ಕೊಡುವಂತ ಜನ ಏನಿದ್ದೀರಿ, ನಮ್ಮ ಕನ್ನಡ ಸಂಸ್ಕೃತಿ ಉಳಿಸ್ರಿ, ನಮ್ಮ ಕನ್ನಡ ಭಾಷೆನ ಉಳಿಸ್ರಿ ಅಂತೇಳಿ ಅದರಲ್ಲೂ ಸೈನ್ ಅಪ್ ಮಾಡ್ಕೊಂಡು ಏನಿಲ್ಲ ಅದ್ರೊಳಗೆ. ನೀವು ಮೊಬೈಲ್ ನಂಬರ್ ಹಾಕಿ, ನೀವು ಸ್ವಲ್ಪ 4 ಡೀಟೇಲ್ಸ್ ಕೇಳ್ತೆ, ಆ ಡೀಟೇಲ್ಸ್ ತುಂಬ್ರಿ. ಸೊ ನಾನು ಕನ್ನಡಿಗ ಅಂತ ಹೇಳಿ ನೀವು ಒಂದು ಕಾರ್ಡನ್ನು ಪಡ್ರಿ, ಅದನ್ನ ವೋಟ್ ಹಾಕ್ರಿ. ಯಾಕಂತಾರೆ ನಾವು ನಾಳೆಗೆ ಅವರು ಕೋಟಿನಾಗ ಏನು ಕೇಳತ್ತಾರ ಅಂದ್ರೆ, ಹರೀಶ್ ಅವ್ರು ಹೇಳ್ಯಾರ ನನ್ನ ಮಿನಿ ರೇಡಿಯೋ ಅಂತ ಹೇಳಿ. ಅವ್ರು ಏನು ಹೇಳ್ಯಾರ ಅಂತಂದ್ರ, ನಾವು ಕೋಟಿನಲ್ಲಿ ನಮಗೆ ಹಿಂದಿ ಬೇಡ, ಕನ್ನಡ ಇಂಗ್ಲೀಷ್ ಎರಡೇ ಬೇಕಂದ್ರೆ 6 ಕೋಟಿ ಜನ ಎಲ್ಲಿ ಇಲ್ಲ ಅಂದ್ರೆ ನನಗೆ 1 ಲಕ್ಷ ಮೇಲೆ ಆದ್ರೂ ಬೇಕು. 1 ಲಕ್ಷದ ಈಗ ಅದ್ರೊಳಗೆ ಸೈನ್ ಅಪ್ ಎಷ್ಟು ಮಾಡ್ರಿ ಅಂತಂದ್ರಿ, ಫಸ್ಟ್ 30,000 ಜನ ಅಷ್ಟೇ ಸೈನ್ ಅಪ್ ಮಾಡ್ಯಾರಿ. ಅದಕ್ಕೆ ಎಲ್ಲರೂ ನೀವು ಸೈನ್ ಅಪ್ ಮಾಡ್ಕೋರಿ, ನಿಮ್ಮ ಡೀಟೇಲ್ಸ್ ಹಾಕ್ರಿ. ಸೊ ನಮ್ಮ ಕನ್ನಡ ಭಾಷೆ ಅಂತ ಉಳಿಸುವಂತ ಕೆಲಸ ಮಾಡ್ರಿ. ಬಿಟ್ಟಿನ ನಿಮ್ಮ ಕೈದಾಗ. ನಮ್ಮ ಕನ್ನಡ ನಾಡು, ನಮ್ಮ 200 ವರ್ಷಗಳ ಇತಿಹಾಸದ ನಮ್ಮ ಕನ್ನಡ ನಾಡು, ಕನ್ನಡ ಭಾಷೆಯನ್ನು ಉಳಿಸೋ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಯಾಕಂದ್ರೆ ನಾವು ಇಲ್ಲಿ ಅನ್ನ ತಿಂತಾ ಇದೀವಿ, ಇಲ್ಲಿ ನೀರು ಕುಡಿತಾ ಇದೀವಿ. ಸೊ ನಾವು ಮಹಾರಾಷ್ಟ್ರ ಬಾರ್ಡ್ರೇ ಆಗಿರ್ಬೋದು, ತೆಲಂಗಾಣ ಬಾರ್ಡ್ರೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆದರೆ ನಾವು ಕುಡಿತಿರೋ ನೀರು, ಕುಡಿತಿರೋ ಭಾಷೆನೂ ಎಲ್ಲ ನಮ್ಮ ಕನ್ನಡದ. ಸೊ ಅದ್ರ ಬೇರೆ ಭಾಷೆ ಮೇಲೆ ನಮಗೆ ದ್ವೇಷ ಬೇಡ, ಬೇರೆ ಭಾಷೆ ಮೇಲೆ ನಮಗೆ ದ್ವೇಷ ಬೇಡ ಹೊತ್ತು ನಮ್ಮ ಭಾಷೆ ಮೇಲೆ ನಮಗೆ ನಾಚಿಕೆ ಬೇಡ. ನಮ್ಮ ಭಾಷೆ ಮೇಲೆ ನಮಗೆ ಗೌರವ ಇರಬೇಕು ಹೊರತು ಯಾರ ಬೇರೆ ಭಾಷೆ ಮೇಲೆ ಗೌರವ ಆಗಬೇಕು ಅಂತ ಇದೆ ಅವ್ರ ದುಕಾನು. ದೇಸಿ ಚಾಯ್ ನೋಡ್ರಿ, ಎಲ್ಲ ಹಾಳು ಬಿದ್ದಕ್ಕೆ ದೇಸಿ ಚಾಯ್. ಎಷ್ಟ್ ಸತಿ ಮಾಡಿದ್ರು ರಿಪೇರ್ ಆದ್ರೂ ನೆಂಪಿಲ್ಲ. ಹಂಗ ಓಟ ಎಷ್ಟ್ ಸತಿ ಮಾಡ್ಸನು ಕಂಪನಿದಾಗ ಹಾಕ್ಸೋ. ಸಡ್ದೋಸ ತಿಳಕ್ ಬಂದೇವ್. ಯಾವ್ದಣ್ಣ ದುಕಾನ್ ಹೆಸರು ಅಂದರಿ? ಶ್ರೀ ಸಾಯಿ ಗಣೇಶ್ ಸಡ್ದೋಸ ಭಾಳ ಫೇಮಸ್ ರೀ. ಇಲ್ಲಿ ಬಂದ್ರು ಕಂಪಲ್ಸರಿ ತಿಂಬಲ್ದೆ ಊರಿಗೆ ಹೋಗಲ್ಲ. ಅಣ್ಣ ಭಾಳ ಖತರ್ನಾಕ್ ಮಾಡ್ತಾರ. ಎಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಅದ, ಬರ್ರಿ. ಎತ್ತದ ಇವ ಗುಂಡ ಮನುಷ್ಯ ಐಕರ್, ಇವನೇ ನಮ್ಮ ದೋಸ್ತ್. ದಾಡಿ ಹಾಲತ್ ನೋಡ್ಗ ನಿಂದು ಹೆಂಗ ಸುಧುರ್ ಜರ. ಜಂಗ್ಲಿ ಇಲ್ಲ, ಜಂಗಲ್ ಬುಕ್ ಆಗಿದೀನಿ. ಇವ ಯಾರೇ? ಅವ್ನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ದೋಸೆ ಹೇಳ್ಯಾರಣ್ಣ ಫಸ್ಟ್ ಕ್ಲಾಸ್. ಸಡ್ ದೋಸೆ ಹಿಂಗಿರ್ತಾನ 3 ಇರ್ತಾನ 1 ಪ್ಲೇಟಿಗೆ. ಹೆಂಗೆ ಪ್ಲೇಟ್ ಅದು?
40 ರೂಪಾಯಿ. ಸೊ ಸಡ್ ದೋಸೆ ತಿಂಬರ್ ಫಸ್ಟ್ ಕ್ಲಾಸು. ಸಡ್ ದೋಸೆ ತಿಂಬರ್ ಗಾರಿ ಟೇಸ್ಟ್ ಅದು. ಬಾಯ್ ಶಿವನಂದ್ ಬಾಯ್ ರೀ ಅಣ್ಣ, ಬಾಯ್ ಬಾಯ್. ಹಾಂ, ಸೊ ಶಿವನಂದಣ್ಣ ಹೋದ್ರು. ಗಣೇಶ್ ಅಣ್ಣ ರೈಡಿಂಗ್ ರೆಡಿ ಆಗ್ರಿ ನೀವು. ಬರ್ಲತ್ತು ನಾವು ರೆಡಿ ಆಗಿದ್ದೇವೆ, ನೀವು ರೆಡಿ ಆಗಿರಿ. ತೆಗಿರಿ ಗಾಡಿ, ನಮ್ಮ ದುಕಾನ್ ಚಾಲು ಮಾಡೋದೇನ. ಸೊ ಇಲ್ಲಿ ನಾಷ್ಟ ಮಾಡಿದ್ದೇವೆ ನೋಡ್ರಿ. ಈಗ ಇಲ್ಲಿಂದ ಸೀದಾ ಏನದ ಊರ್ಕೊಂಡು ಹಿಡಿದೇವೆ, ನಾಷ್ಟ ಮಾಡ್ಕೊಂಡು. ಸೊ ಅಲ್ಲಿವರೆಗೆ ಅಪ್ಡೇಟ್ ಕೊಡದೇ ಇರ್ತೀನಿ. ನೋಡ್ರಿ, ನಮ್ಮ ಬೀದರ್ದಾಗ ಇಲ್ಲಿ ಕಚ್ರ ಪ್ಲಾಸ್ಟಿಕ್ ಬೀಟ್ಬಾಡ್ರಿ, ಕ್ಯಾರಿ ಬ್ಯಾಗ್ ಅಂತ ಹೇಳಿ ಹಾಕ್ಯಾರ ನೋಟಿಸು. ಸೊ ಇಲ್ಲಿ ನೋಡ್ರಿ ಕ್ಯಾರಿ ಬ್ಯಾಗ್. ಹಾಂ, ಇಂಥ ಜನ ಹರ ನಮ್ಮ ಬೀದರ್ದಾಗ. ಇಲ್ಲಿ ಪ್ಲಾಸ್ಟಿಕ್ ಹಾಕ್ಬೇಡ ಅಂತೇಳಿ ಇಲ್ಲೇ ಪ್ಲಾಸ್ಟಿಕ್ ಹಾಕ್ಯಾರ. ಹಾಂ, ತಿಳಿಯಲ್ಲ ನಮ್ಮಲ್ಲಿ ಮಂದಿ, ಬೀದರ್ ಮಂದಿ ಯಾವತ್ತು ಭೀ ಸುಧಾರಿಸಲ್ಲ ನೋಡ್ರಿ. ಕ್ಲೀನೆಸ್ಟ್ ಎಷ್ಟು ಅದ ನೋಡ್ರಿ, ಇದಕ್ಕೊಂದು ಅವಾರ್ಡ್ ಕೊಡ್ಬೇಕ್ರಿ ನೋಡ್ರಿ ಗಣೇಶ್. तेजस्वी लोग हैं हमारे पास, कितने शानदार विचार रखते हैं. ಸೊ ಇವಾಗ ಟೈಮ್ ಆಗ್ಯದ 11 ಗಂಟೆ. ನಮ್ಮ ಬೆಳಗ್ಗೆ 4 ಗಂಟೆ ಹೋಗಿದ್ದೆ ನಾ. ಎಲ್ಲಿಗೆ ಅಂತಂದ್ರೆ ಶ್ರೀ ಅಜಂತಲ್ ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಹೋಗಿ ಇವಾಗ ಜಸ್ಟ್ ಬಂದಿದೆ. ಕಮಲರ್ಕ್ ಹೋಗಿ ನಮ್ಮ ಕಮಲದ ನಮ್ಮ ಮಂಡಿ ಶವು ಎಲ್ಲ ತಗೊಂಡ್ ಬಂದೆ. ಸೊ ಇವತ್ತಿನ ಬ್ಲಾಗ್ ಹೆಂಗ್ ಅನಿಸ್ತು ಹೆಂಗಿಲ್ಲ ನಿಮ್ಗೆ ಕಾಮೆಂಟ್ದಾಗ ಚಲೋ ಸೂಪರ್ ಅಂತ ಹೇಳ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಸಿಗ್ತೇವೆ ಮುಂದಿನ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಗಳು.